ಜನಪ್ರಿಯ ಹಾಸ್ಯ ನಟ ನಿಧನ, ಕಂಬನಿ ಮಿಡಿದ ಚಿತ್ರರಂಗ. ಸೆಟ್ನಲ್ಲೇ ಕುಸಿದ ನಟ, ಆಸ್ಪತ್ರೆಯಲ್ಲಿ ಕೊನೆಯುಸಿರು. ರೋಬೋ ಶಂಕರ್ ಇನ್ನಿಲ್ಲ, ಕಾಲಿವುಡ್ಗೆ ಆಘಾತ. ತಮಿಳು ಚಿತ್ರರಂಗದ ಜನಪ್ರಿಯ ಹಾಸ್ಯ ನಟ ರೋಬೋ ಶಂಕರ್ ನಿಧನರಾಗಿದ್ದಾರೆ. ರೋಬೋ ಶಂಕರ್ ಅವರಿಗೆ 46 ವರ್ಷ ವಯಸ್ಸಾಗಿತ್ತು. ನಿನ್ನೆ ಶೂಟಿಂಗ್ ಸೆಟ್ನಲ್ಲಿದ್ದ ರೋಬೋ ಶಂಕರ್ ದಿಢೀರನೆ ಕುಸಿದು ಬಿದ್ದಿದ್ದರು. ಅವರನ್ನ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ವೈದ್ಯರು ಅವರ ಸ್ಥಿತಿ ಗಂಭೀರವಾಗಿದ್ದರಿಂದ ಐಸಿಯುಗೆ ಶಿಫ್ಟ್ ಮಾಡಿದ್ದರು. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿಯೇ ಕೊನೆಯುಸಿರೆಳೆದಿದ್ದಾರೆ. ಹೌದು, ರೋಬೋ ಶಂಕರ್ ತಮಿಳಿನ ಜನಪ್ರಿಯ ನಟರ ಮೆಚ್ಚಿನ ನಟನಾಗಿದ್ದರು. ಧನುಷ್ ನಟನೆಯ ಮಾರಿ, ಮಾರಿ 2, ವಿಶ್ವಾಸಂ, ಕೋಬ್ರಾದಂತಹ ಸಿನಿಮಾಗಳಲ್ಲಿ ರೋಬೋ ಶಂಕರ್ ನಟಿಸಿದ್ದಾರೆ. ವೀಕ್ಷಕರೇ, ದಿಢೀರನೆ ರೋಬೋ ಶಂಕರ್ ನಿಧನ ತಮಿಳು ಚಿತ್ರರಂಗಕ್ಕೆ ದೊಡ್ಡ ಆಘಾತವಾಗಿದೆ. ಇವರ ನಿಧನದ ಸುದ್ದಿಯನ್ನು ಕೇಳಿದ ಕೂಡಲೇ ತಾರೆಯರು ಸಂತಾಪ ಸೂಚಿಸಿದ್ದಾರೆ. ಚಿಕಿತ್ಸೆ ಫಲಿಸದೆ ರೋಬೋ ಶಂಕರ್ ರಾತ್ರಿ 8:30ಕ್ಕೆ ಇಹಲೋಕ ತ್ಯಜಿಸಿದ್ದಾರೆ. ರೋಬೋ ಶಂಕರ್ ಕೆಲವು ವರ್ಷಗಳ ಹಿಂದೆ ಜಾಂಡಿಸ್ನಿಂದ ಬಳಲುತ್ತಿದ್ದರು. ಹೀಗಾಗಿ ಕೆಲವು ವರ್ಷಗಳ ಕಾಲ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಜಾಂಡಿಸ್ನಿಂದ ಚೇತರಿಸಿಕೊಂಡ ಬಳಿಕ ಮತ್ತೆ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಆರಂಭಿಸಿದ್ದರು. ಜಾಂಡಿಸ್ ಬಳಿಕ ರೋಬೋ ಶಂಕರ್ ಸಂಪೂರ್ಣವಾಗಿ ಬದಲಾಗಿದ್ದರು ಕೂಡ. ಅವರು ತುಂಬಾನೇ ಸಣ್ಣಗಾಗಿದ್ದರು. ಹೀಗಾಗಿ ರೋಬೋ ಶಂಕರ್ ಕುಟುಂಬ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ದರು ಎನ್ನಲಾಗಿದೆ. ಜನಪ್ರಿಯ ನಟರ ಮೆಚ್ಚಿನ ನಟ ರೋಬೋ ಶಂಕರ್ ಅಗಲಿಕೆಗೆ ಕಮಲ್ ಹಾಸನ್ ಭಾವುಕ. ಆರೋಗ್ಯ ಸರಿಯಿಲ್ಲದ ಕಾರಣ ತಮಿಳಿನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೈಬಿಟ್ಟಿದ್ದರು. ಬಳಿಕ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದ್ದರು. ಆ ವೇಳೆ ಅವರ ದೇಹದಲ್ಲಾದ ಬದಲಾವಣೆಯನ್ನು ಕಂಡು ಅಭಿಮಾನಿಗಳೇ ಆತಂಕ ವ್ಯಕ್ತಪಡಿಸಿದ್ದರು. ಕೆಲವು ದಿನಗಳ ಬಳಿಕ ಸಹಜ ಸ್ಥಿತಿಗೆ ಮರಳಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೆ ಆರಂಭಿಸಿದ್ದರು. ರೋಬೋ ಶಂಕರ್ ಮತ್ತೆ ಸರಿ ಹೋದರು ಎಂದೇ ಭಾವಿಸಲಾಗಿತ್ತು. ಇನ್ನು ಇವರ ನಿಧನಕ್ಕೆ ಕಮಲ್ ಹಾಸನ್ ಕಂಬನಿ ಮಿಡಿದಿದ್ದಾರೆ. ಇವರೊಂದಿಗೆ ಖುಷ್ಬೂ ಸುಂದರ್, ಕಾರ್ತಿ, ಸಿಮ್ರಾನ, ಸಿಂಬು ಸೇರಿದಂತೆ ತಮಿಳು ಚಿತ್ರರಂಗದ ಗಣ್ಯರು ರೋಬೋ ಶಂಕರ್ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ಇನ್ನು ಮಗಳ ಮದುವೆಯಲ್ಲಿ ರೋಬೋ ಶಂಕರ್ ಕುಣಿದು ಕುಪ್ಪಳಿಸಿದ್ದರು. ಅನಾರೋಗ್ಯದ ನಡುವೆಯೂ ಮದುವೆಯನ್ನ ಅದ್ದೂರಿಯಾಗಿ ಮಾಡಿ ಸಂಭ್ರಮಿಸಿದ್ದರು. ಇಡೀ ತಮಿಳು ಚಿತ್ರರಂಗವೇ ಬೆರಗಾಗಿ ನೋಡುವಂತೆ ಮಾಡಿದ್ದರು. ಆದರೆ ಈಗ ದಿಢೀರನೆ ತನ್ನ ಪ್ರೀತಿಯ ಮಗಳನ್ನು ಬಿಟ್ಟು ಅಗಲಿದ್ದಾರೆ. ಅಪ್ಪನನ್ನು ಕಳೆದುಕೊಂಡ ಮಗಳು ಕಂಬನಿ ಇಡುತ್ತಿದ್ದರೆ ಇತ್ತ ಸಿನಿಮಾ ತಾರೆಯರು, ಅಭಿಮಾನಿಗಳು ಸಂತಾಪ ಸೂಚಿಸುತ್ತಿದ್ದಾರೆ. ವರುಣ್ ಎಂ, ಸ್ಪೀಡ್ ಫಿಲ್ಮಿ ಸುದ್ದಿ, ಬೆಂಗಳೂರು.